ಕೊಟ್ಟಿದ್ದೀರಾ ಕೊಡಿ ಅಂತ. ನಮ್ಮವ್ರಿಗೆ ಒಬ್ಬರಿಗೂ ಒಂದು ಪತ್ರ ಬಂದಿಲ್ಲ ಕೊಡಿ ಅಂತ. ಕರೆದು ಮೀಟಿಂಗ್ ಮಾಡಿ ಹೇಳ್ತೀನಿ. ಮೀಟಿಂಗ್ ಮಾಡಿ ಎಲ್ಲ ವಿರೋಧ ಪಕ್ಷದ ಶಾಸಕರುಗಳನ್ನು ಕೂಡ ಕರೆದು ಅವ್ರಿಗೆ ಆಕ್ಷನ್ ಪ್ಲಾನ್ ತಗೊಂಡು ಅವ್ರಿಗೆ ಹಣ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ಆಯ್ತು, ಅದನ್ನ ಹೇಳಿದ್ದೀನಿ ರಾಮಮೂರ್ತಿ ಅವರೇ, ಅದನ್ನ ಹೇಳಿದ್ದೀನಿ. ಕೊಡ್ತೀನಿ, ನಾನು ಕರಿತೀನಿ ಎಲ್ಲರೂ ಅಂತ ಕೇಳಪ್ಪ. ಆಯ್ತು ಹೇಳಿದ್ರೆ ಬರ್ಲಿಕ್ಕೆ ಆಯ್ತು ಹೇಳಿದ್ರೆ ಅಷ್ಟು ಮುಖ್ಯಮಂತ್ರಿ ಹೇಳಿದ ನಂತರ ಅಧ್ಯಕ್ಷರೇ ಒಂದು ಸ್ಟೇಟ್ಮೆಂಟ್ ಮಾಡಬೇಕು ಈಗ. ಆಯ್ತು ಹೇಳಿದ್ದೀನಿ, ಇನ್ನೊಂದ್ಸರಿ ಹೇಳ್ಬಿಡಿ ಸರ್. ಇನ್ನೊಂದ್ಸರಿ ನಿಮ್ಮನ್ನೆಲ್ಲ ಕರೆದು MLA ಕರೆದು ಕಾಫಿ ಕೊಟ್ಟು ಆಕ್ಷನ್ ಪ್ಲಾನ್ ತಗೊಂಡು ನಿಮಗೆ ದುಡ್ಡು ಬಿಡುಗಡೆ ಮಾಡ್ತಕ್ಕಂಥ ಕೆಲಸ ಮಾಡ್ತೇನೆ. ಎಷ್ಟಂತ ಹೇಳಿಕ್ಕೆ ಆಗ್ತಿಲ್ಲ ಅವರೇ. ಮಾನ್ಯ ಅಧ್ಯಕ್ಷರೇ, ಪ್ರತಿಪಕ್ಷ ನಾಯಕರೇ ಅವ್ರಿಗೆ ಹೇಳಿ ಅಡ್ವೈಸ್ ಫಸ್ಟ್ ಅವ್ರಿಗೆ ಏನಂತ ಗೊತ್ತಿಲ್ಲ ಹೇಳಿ. ಶುದ್ಧ ಅವರೇ ಹೇಳಿದ್ದಾರೆ, ಆಯ್ತು ಹೇಳಿದ್ದಾರೆ, ಮತ್ತೆ ಏನಿದೆ ಕೂತ್ಕ ಕೊನೆ ಗಳಿಗೆಲ್ಲಿ ಯಾಕೆ ಕೂತ್ಕತೀಗ? ಅಶೋಕ ಕರಿ ಎಲ್ಲಗ ಹೇಳಿ ಅಶೋಕ ಕೊನೆ ದಿನ. ಆಯ್ತು ಬರ್ರಪ್ಪ, ಆಯ್ತು 50 ಅಂತ ಹೇಳಿಬಿಟ್ಟು ಗೆಲ್ಲು ಬರುವುದು ನೋಡಿ. ನೀವು ಇದನ್ನ ಸುಮ್ಮನೆ ಸಾಕಾಗಿದೆ. ಆಯ್ತು ಹೋಗಿ ಕೂತ್ಕೊಳ್ಳಿ, ಸೀಟಲ್ಲಿ ಕೂತ್ಕೊಳ್ಳಿ. ಏನು ಮಕ್ಕಳರಿಗೆ ಮಾಡ್ತೀರಿ ನೀವು? ಗೊತ್ತಾಗ್ತು. ಈಗ ನಾನು ಕೊಡ್ತೀನಿ ಅಂತ ಹೇಳಿದೀನಿ, ಕೊಟ್ಟೆ ಕೊಡ್ತೀನಿ. ಕೊಡ್ಗೆ ಅವ್ರೆ, ಶುದ್ಧ ಅವ್ರೆ, ಆಮೇಲೆ ಬಂದು ನಿಮ್ಗೆಲ್ಲ ಕರೆದಾಗ ಹೇಳ್ತೀನಿ. ಏನಿದು ಮಕ್ಕಳ ಸಮತ ಎಲ್ಲ ಗೊತ್ತಾಯ್ತಲ್ಲ. ಕೇರ್ಪೇಟೆ ನಡಿಯಪ್ಪ. ಅದು ಓದಿದಾರಲ್ಲ ಸರ್, ಅದು ಒಂದು ಸ್ಟೇಟ್ಮೆಂಟ್ ಓದ್ಬಿಡ್ತೀನಿ. ಓದಿ ಸರ್. ಮಾನ್ಯ ಅಧ್ಯಕ್ಷರೇ, ಸರ್ಕಾರದಿಂದ ಒಂದು ಹೇಳಿಕೆ